ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಂಚೆ ಕಚೇರಿಯ ವಿಭಾಗೀಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ ಅಂಚೆ ಮಿತ್ರರಿಗೆ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ. ನಗರದ ಶಹೀನ್ ಕಾಲೇಜು ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ. ಕಷ್ಟಪಟ್ಟು ಮಾಡುವುದಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡುವಂತೆ ವಿ ತಾರಾ ಸಲಹೆ. ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಗಳ ವಿತರಣೆ. ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುವ ಉಚಿತ ತಪಾಸಣೆ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ. ಕಡಿಮೆ ದರದಲ್ಲಿ ಉತ್ತಮ ಸೇವೆ ನೀಡಲಾಗ್ತಾ ಇದೆ. ಡಾಕ್ಟರ್ ಸಪ್ನಾ ಸ್ವಾಮಿ. ಸಂಭ್ರಮ ಸಡಗರ ಮತ್ತು ಹರ್ಷೋದ್ಗಾರದ ಮಧ್ಯೆ ಜರುಗಿದ ಜೈ ಜಗನ್ನಾಥ್ ರಥಯಾತ್ರೆ. ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಜಗನ್ನಾಥ್ ಮಂದಿರವರೆಗೆ ಹಗ್ಗದಿಂದ ರಥ ಎಳೆದ ಭಕ್ತರು. ದಾರಿಯುದ್ದಕ್ಕೂ ಮಹಾಪ್ರಸಾದ ವಿತರಣೆ. ಗಮನ ಸೆಳೆದ ರಂಗೋಲಿ ಚಿತ್ರಗಳು. ನಗರದ ಜನಸೇವಾ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ. ಗಣಕಯಂತ್ರವನ್ನು ಜಗತ್ ಕಲ್ಯಾಣಕ್ಕಾಗಿ ಮತ್ತು ಜ್ಞಾನ ವೃದ್ಧಿಗಾಗಿ ಬಳಸಿಕೊಳ್ಳಿ. ಬಸವರಾಜ್ ಪಾಟೀಲ್ ಸೇಡಂ. ಕಂಪ್ಯೂಟರ್ ಕೊಡುಗೆ ನೀಡಿದ ಮೂಲಿಮನಿ ಫೌಂಡೇಶನ್ಗೆ ಕೃತಜ್ಞತೆ ಸಲ್ಲಿಸಿದ ರೇವಣಸಿದ್ದಪ್ಪ ಜಲಾದೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನಾವು ನೋಡ್ಕೊಂಡು ಬರೋಣ. ಆ ಒಂದು ವಾರ್ತೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ನಾವು ನಿಮಗೆ ಒಂದು ಹೊಸ ಸುದ್ದಿಗಳನ್ನು ನಿಮ್ಮ ಮುಂದೆ ತಲುಪಿಸುವಂಥ, ನಿಮ್ಮ ಮನೆಗಳ ಬಾಗಿಲಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಂಚೆ ಕಚೇರಿ ಬೀದರ್ ವಿಭಾಗದ ವತಿಯಿಂದ ನಗರದ ಶಹೀನ್ ಕಾಲೇಜು ಸಭಾಂಗಣದಲ್ಲಿ 2023-24ನೇ ಸಾಲಿನಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವಂತಹ ಅಂಚೆ ಮಿತ್ರರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಬೀದರ್ ವಿಭಾಗದಲ್ಲಿ ಅಂಚೆ ಕಚೇರಿಯಲ್ಲಿ ಅಕೌಂಟ್ ಓಪನಿಂಗ್ ಆಗಿರಬಹುದು, ಇನ್ಶೂರೆನ್ಸ್ ಆಗಿರಬಹುದು, ಅಂದರೆ SB ಅಕೌಂಟನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಜನತೆಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಒಂದು ಕೆಲಸವೇ ಆಗಿರ್ಬೋದು. ಇನ್ನಿತರ ವಿಭಾಗಗಳಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ ಅಂಚೆ ನೌಕರರಿಗೆ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಕುರಿತು ಉತ್ತರ ಕರ್ನಾಟಕ ವಿಭಾಗದ ಅಂಚೆ ಒಂದು ಸೇವೆಗಳ ನಿರ್ದೇಶಕಿ ವಿ ತಾರಾ ಅವರು ಕೂಡ ನಮ್ಮೊಂದಿಗೆ ಮಾತನಾಡ್ತಾ, ಉತ್ತರ ಕರ್ನಾಟಕ ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಗ್ರಾಹಕರಿಗೆ ತಾವೆಲ್ಲರೂ ಕೂಡ ದಿನನಿತ್ಯವೂ ಕೂಡ ಗ್ರಾಹಕರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಕಷ್ಟಪಟ್ಟು ಕೆಲಸ ಮಾಡುವುದಕ್ಕಿಂತ ಇಷ್ಟಪಟ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಗುರಿ ತಲುಪಬಹುದು. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯದ ಮೇಲೆ ಗಮನ ಇಡುವುದರ ಜೊತೆಗೆ ಸೇವೆಯನ್ನು ಅತ್ಯುತ್ತಮ ರೀತಿಯಾಗಿ ಸೇವೆ ಸಲ್ಲಿಸಿ ಅನ್ನುವಂಥ ಮಾತನ್ನು ಒಂದು ವಿ ತಾರಾ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಅಂಚೆ ಕಚೇರಿಯ ಬೀದರ್ ವಿಭಾಗದ ಅಧೀಕ್ಷಕರಾದ ಶ್ರೀಕರ್ ಬಾಬು ಅವರು ಮಾತನಾಡುತ್ತಾ, ಅಂಚೆ ಕಚೇರಿಯಲ್ಲಿ ನಮಗೆ ಸಿಕ್ಕಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಜನರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡಲು ಪ್ರಯತ್ನಿಸೋಣ. ನೀವೆಲ್ಲ ಸಾಕಷ್ಟು ಸೇವೆಯನ್ನು ಜನರಿಗೆ ಈಗಾಗಲೇ ನೀಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಸೇವೆ ನಿಮ್ಮಿಂದ ಜನರಿಗೆ ಸಲ್ಲಲಿ. ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಹಕಾರ ಸಿಗಲಿದೆ ಎಂದು ಪ್ರೇರಣೆ ನೀಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಬೀದರ್ ಅಂಚೆ ಕಚೇರಿಯ ಪಾಸ್ಪೋರ್ಟ್ ಕೇಂದ್ರದ ಮಂಗಲ ಭಾಗವತ್ ಅವರು ಕೂಡ ಮಾತನಾಡ್ತಾ, ಚಹಾದಲ್ಲಿ ನೊಣ ಬಿದ್ದರೆ ಇಡೀ ಚಹಾವನ್ನೇ ಚೆಲ್ತೇವೆ, ಆದರೆ ತುಪ್ಪದಲ್ಲಿ ನೊಣ ಬಿದ್ದರೆ ನೊಣವನ್ನೇ ತೆಗೆದು ತುಪ್ಪವನ್ನು ಉಳಿಸ್ಕೊಳ್ತೇವೆ. ಏಕೆಂದರೆ ತುಪ್ಪಕ್ಕೆ ಬೆಲೆ ಜಾಸ್ತಿ. ಚಹಾದಂತಾಗದೆ ತುಪ್ಪದಂತಾಗಿ ಬೆಲೆಯುಳ್ಳವರಾಗಿ ಬದುಕೋಣ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಂಚೆ ಕಚೇರಿಯ ಪ್ರಮುಖರಾದ ರಾಜ್ಕುಮಾರ್, ಅಕ್ಷಯ್ ಕುಮಾರ್, ಈರಣ್ಣ ಬಡಿಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅತ್ಯುತ್ತಮ ಸಾಧನೆಗೈದ ಅಂಚೆ ಕಚೇರಿಯ ನೌಕರರನ್ನು ಸನ್ಮಾನಿಸಲಾಯಿತು, ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದರ ಪ್ರತಿಫಲ ಖಂಡಿತ ಸಿಗುತ್ತೆ. ಸೊ ಆಲ್ವೇಸ್ ವರ್ಕ್ ವಿತ್ ಪ್ಯಾಷನ್. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಲೇಬೇಡಿ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಕಷ್ಟಪಟ್ಟು ಯಾವ ರೀತಿ ಕೆಲಸ ಮಾಡಬೇಕು, ಸ್ಟ್ರೆಸ್ಸು ಮತ್ತು ಟೆನ್ಷನ್ನು ಒಳ್ಳೆ ವಿಷಯಕ್ಕೆ ತಗೊಳ್ಳೇಬೇಕು. ಅದು ಕೆಲವು ಸಲ ಅದು ಒಳ್ಳೆಯದು ಕೂಡ. ಅದು ಓವರಾಗಿ ತಗೊಂಡ್ರೆ ಮಾತ್ರ ಅದು ಬ್ಯಾಡ್ ಎಫೆಕ್ಟ್ಸ್ ಆಗುತ್ತೆ. So my only request to all the staff is take care of your health, perform well. Bidar division should always be top in the table in many services. ಇದೇ ರೀತಿ ನೀವು ಗ್ರಾಹಕರಿಗೆ ನಿಮ್ಮ ಸೇವೆಗಳನ್ನ ತಲುಪಿಸ್ತಾ ಇರಿ. ಮತ್ತೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಶಸ್ತಿಗಳನ್ನ ಪಡ್ಕೋಬೇಕು. ನಾಟ್ ಜಸ್ಟ್ ಡಿವಿಷನ್ ಲೆವೆಲ್, ರೀಜನ್ ಲೆವೆಲಲ್ಲೂ ಪಡಿಬೇಕು, ನೀವು ಸರ್ಕಲ್ ಲೆವೆಲ್ಲೂ ಪಡಿಬೇಕು ಮತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲೂ ಪಡಿಬೇಕು. ದಿಸ್ ಇಸ್ ದ ಡ್ರೀಮ್ ಫಾರ್ ಬೀದರ್ ಡಿವಿಷನ್. ಇಷ್ಟೊಂದು ಈ ಒಂದು ನಿಟ್ಟಿನಲ್ಲಿ ಇಷ್ಟು ನಿಮಗೆ ನನ್ನ ಕಡೆಯಿಂದ ಏನೊಂದು 2 ಮಾತುಗಳನ್ನ ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಚಾದಲ್ಲಿ ನೊಣ ಬಿದ್ರೆ ಏನ್ ಮಾಡ್ತೀವಿ? ಚಾ ಚಲಾಕ್ತಿವಿ. ಅದೇ ತುಪ್ಪದಲ್ಲಿ ನೊಣ ಬಿದ್ರೆ ನೊಣ ತೆಗೆದಿಟ್ಟು ತುಪ್ಪ ಉಳಿಸ್ಕೋತೀವಿ. ಯಾಕೆ? ತುಪ್ಪಕ್ಕೆ ವ್ಯಾಲ್ಯೂ ಜಾಸ್ತಿ. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ನಲ್ಲಿ ಚಹಾ ಆಗಿ ಇರಬಾರ್ದು, ನಾವ್ ಏನಾಗಿರ್ಬೇಕು? ತುಪ್ಪ ಆಗಿರ್ಬೇಕು. ಅಂದ್ರೆ ಸಣ್ಣ ಪುಟ್ಟ ತಪ್ಪು ಎಲ್ಲಾದ್ರೂ ಆಯ್ತಂದ್ರು ಆ ತಪ್ಪನ್ನ ಬದಿಗಿಟ್ಟು ನಮ್ಮನ್ನ ಉಳಿಸ್ಕೋತಾರೆ. ನಾವು ಒಂದ್ ವೇಳೆ ಚಹಾದಂಗ್ ಇದ್ದೀವಿ ಅಂತಂದ್ರೆ ನಮ್ಮನ್ನ ಚೆಲ್ ಬಿಡ್ತಾರೆ.
ಅದಕ್ಕೆ ನಾವು ತುಪ್ಪವಾಗುವಂತಹ ಒಂದು ಪ್ರೋಸೆಸ್ನಲ್ಲಿ ಕೆಲಸ ಮಾಡೋಣ. ನೀವೆಲ್ಲರೂ ಸಾಧಕರು, ನಿಮಗೇನು ಜಾಸ್ತಿ ಹೇಳ್ಬೇಕಾಗಿದ್ದಿಲ್ಲ. ಆದರೆ ನೀವು ಇಲ್ಲಿಂದ ಹೋದ ನಂತರ ಮೇಡಮ್ ಅವರ ಮಾತುಗಳನ್ನು, ನೀವು ಇಲ್ಲಿ ತಿಳಿದಂಥ ವಿಷಯಗಳನ್ನು, ನೀವು ಸಾಧನೆ ಮಾಡುವಾಗ ನಿಮ್ಮ ಕಾರ್ಯವಿಧಾನವನ್ನು ನಿಮ್ಮ ಎಲ್ಲ ಕಲೀಗ್ಸಿಗೆ, ನಿಮ್ಮ ಜೊತೆಗಾರರಿಗೆ, ನಿಮ್ಮ ಜೊತೆ ಕೆಲಸ ಮಾಡುವವರಿಗೆ ತಿಳಿಸಿ ಆ ಸಾಧನೆಯ ಹಾದಿಯಲ್ಲಿ ಅವ್ರನ್ನೂ ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಈಗ ನಾವೆಲ್ಲರೂ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ to our NK region, our beloved Srimati V. Tara Madam, IPOS. It is our fortune to get the Divisional Award Excellence Awards function for 2023-24 as far as Bidar Division is concerned. 3 दिन 3 लाख drive, 4 दिन 4 लाख drive, as well as PLI, RPLI, Samrat Awards, PPF drive, last but not the least, IBPB performance. Ma'am, we are feeling very much proud, such a kind-hearted officer who has agreed immediately when Madam is proposing to come here on some investigative matters. Madam, kindly spare 2 hours for us during the evening. Our postal family, Bidar members will feel very proud that they will get appreciation certificates and awards through your holy hands, ma'am. Like that I have requested. Madam is very kind enough to get it approved immediately. To approved immediately, we have got it approved. Today will be the most memorable day in all our lives. Why? Because the woman who has stood role model, Madam, has got Dak Seva Award, which is very prestigious award, national level award in India Post. Madam got that award. Not only that, Madam worked in several capacities and acquired this Director of Postal Services post, which is a symbol of hard work and sincerity. Madam is a legendary personality. We have to take that principles and efforts in achieving highest top position, and it should be applied in all our lives. I request all the postal Bidar family members to work hard. Madam, I want to add few words about our division, Madam, in this context. For last 12 months, first whenever MSSC drive was introduced by our Honorable PMG sir, Bidar division has acquired respectable position, ma'am, for which PMG sir first time congratulated me on behalf of Bidar division that Bidar is also doing well. That means, that implies now Bidar is doing well, like that. Then immediately flag sale contest introduced by Circle Office Madam. I feel proud to announce that in Circle, entire flag sale wiped up first time in Bidar division, Madam. ನೌಬನ್ನಲ್ಲಿರುವ ಸ್ವಾಮಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 200ಕ್ಕೂ ಹೆಚ್ಚು ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಉಚಿತ ತಪಾಸಣೆ ಜೊತೆಗೆ 2 ದಿವಸಗಳ ಉಚಿತ ಔಷಧಿಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಈ ಕುರಿತು ಮಾತನಾಡಿರುವಂತಹ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಅವರು, ನೌಬನ್ನಲ್ಲಿರುವಂತಹ ಸ್ವಾಮಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನೋಡಲಿಕ್ಕೆ ದೊಡ್ಡದಾಗಿದ್ದರೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುವಂಥ ಉಚಿತ ತಪಾಸಣೆ ಶಿಬಿರದ ಸದುಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಬೇಕು. ಸುಮಾರು 200ಕ್ಕೂ ಅಧಿಕ ರೋಗಿಗಳು ಶಿಬಿರದ ಉಪಯೋಗವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಮಧುಮೇಹ, ರಕ್ತದೊತ್ತಡ, ಮಹಿಳಾ ಸಮಸ್ಯೆಗಳು, ಚಿಕ್ಕ ಮಕ್ಕಳಿಗೆ ಬರುವಂತಹ ರೋಗಗಳ ಸಮಸ್ಯೆಗಳು, ಮೂಲವ್ಯಾಧಿ ಸೇರಿದಂತೆ ಇನ್ನು ಹಲವಾರು ರೋಗಗಳಿಗೆ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ಅಂದರೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದಕ್ಕಾಗಿ ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಬೀದರ್ ಜಿಲ್ಲೆಯ ಇನ್ನಿತರ ಎಲ್ಲ ಹಳ್ಳಿಗಳ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಅವರು ಹೇಳಿದರು.
ಮುಂದುವರೆದು ಮಾತನಾಡಿದ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿಯವರು, ದಿನದ 24 ಗಂಟೆಗಳ ಕಾಲ ಆಸ್ಪತ್ರೆಯ ವತಿಯಿಂದ ಸೇವೆ ನೀಡಲಾಗ್ತಾ ಇದೆ. ಬರುವಾಗ ಎಷ್ಟು ಶುಲ್ಕ ತೆಗೆದುಕೊಳ್ತಾರೋ ಎಂದು ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಆದರೆ ಹೋಗುವಾಗ ಸಮಾಧಾನದಿಂದ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದರು. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆ, ಶಸ್ತ್ರಚಿಕಿತ್ಸೆ, ಉತ್ತಮ ಸೌಲಭ್ಯ ಹೊಂದಿರುವಂತಹ ಲ್ಯಾಬ್, ಗುಣಮಟ್ಟದ ಹಾಗೂ ಸುಸಜ್ಜಿತ ಕೋಣೆಗಳನ್ನು ಹೊಂದಲಾಗಿದೆ. ಗಡಿಭಾಗದ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಜಿಲ್ಲೆಯ ಹಲವು ಗ್ರಾಮಗಳ ಜನರು ಆಗಮಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಸದುಪಯೋಗವನ್ನು ರೋಗಿಗಳು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ನಮ್ಮ ಮೂಲ ಉದ್ದೇಶ ರೋಗಿಗಳ ರೋಗಗಳನ್ನು ಗುಣಪಡಿಸುವುದು. ದೂರದ ಆಸ್ಪತ್ರೆಗಳಿಗೆ ಹೋಗುವ ಬದಲು ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಗಾಗಿ ಸ್ವಾಮಿ ಆಸ್ಪತ್ರೆಗೆ ಆಗಮಿಸಬೇಕೆಂದು ಹೇಳಿದರು. ಇದೇ ವೇಳೆ ವಿವಿಧ ರೋಗಗಳ ತಜ್ಞ ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರೋಗಿಗಳಿಗೆ ಉಚಿತವಾಗಿ ತಪಾಸಣೆಗೈದು ಔಷಧಿಗಳನ್ನು ನೀಡಿ ಕಳುಹಿಸಲಾಯಿತು. ನಾನು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ. ಇವತ್ತು ನಮ್ಮದು ಇಲ್ಲಿ ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಂದು ಉಚಿತವಾದ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ. ಈ 2 ತಿಂಗಳ ಕೆಳಗೂ ಇಟ್ಕೊಂಡಿದ್ದೀವಿ, ಈಗೂ ಇಟ್ಕೊಂಡಿವಿ. ಈ ಭಾಗದಲ್ಲಿ ಎಸ್ಪೆಷಲಿ ಸಿಟಿ ಔಟ್ಸ್ಕರ್ಟ್ಲಿ ನವಬಾದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಒಂದು ಕೊರತೆ ಇತ್ತು. ಅದನ್ನು ನೋಡೇ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೀವಿ. ಈ ಕ್ಯಾಂಪಲ್ಲಿ ಬಂದಿದ್ದ ಪೇಷಂಟ್ಸ್ಗಳಿಗೆಲ್ಲ ನಾವು ಫ್ರೀಯಾಗಿ ಅಂದರೆ ಉಚಿತವಾಗಿ ಚೆಕಪ್ ಮಾಡೋದಾಗಲಿ, ಆಮೇಲೆ ಯಾವುದೇ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇತ್ತು ಇನ್ವೆಸ್ಟಿಗೇಷನ್ ಮಾಡೋದಾಗಲಿ, ಮತ್ತು ಒಂದು 2 ದಿವಸದ ಮೆಡಿಸಿನು ಫ್ರೀ ಕೊಡ್ತಾಯಿದ್ವಿ. ಮತ್ತು ಯಾರಿಗಾದರೂ ಏನಾದರೂ ಫ್ಲೂಯಿಡ್ ಬೇಕು, ಇಂಜೆಕ್ಷನ್ಸ್ ಬೇಕು, ಯಾವುದೇ ಥರ ಸ್ಪೆಷಲಾಗಿ ಥೈರಾಯ್ಡ್ ಪ್ರೊಫೈಲ್ ಬೇಕು, ಇಂಥ ಇನ್ವೆಸ್ಟಿಗೇಷನ್ ಕೂಡ ನಾವು ಉಚಿತವಾಗಿ ಕೊಡ್ತಾಯಿದ್ವಿ. ನಾ ಜನರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಭಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಇರಲಿಲ್ಲ, ನಾವು ಸ್ಟಾರ್ಟ್ ಮಾಡೀವಿ. ಮತ್ತು ನಮ್ದು ಏನದ ಅಂದ್ರೆ ಜನಗಳು ಈ ಕ್ಯಾಂಪ್ ಉಚಿತವಾಗಿ ಕ್ಯಾಂಪ್ನ ಕಂಡಕ್ಟ್ ಮಾಡೋದೊಂದು ಒಂದು ಸದುಪಯೋಗ ತೊಗೊಳ್ರಿ, ಬಂದು ನೋಡಿರಿ. ಭಾಳ ಜನರಿಗೆ ಏನದ ಬಿಲ್ಡಿಂಗ್ ನೋಡಿ ಇದು ಎಷ್ಟು ದುಬಾರಿ ಅದನೋ, ನಾವು ಬಂದರೆ ಎಷ್ಟು ಫೀಸ್ ತೊಗೊಳ್ತಾರೋ, ಎಷ್ಟು ಇನ್ವೆಸ್ಟಿಗೇಷನ್ ಚಾರ್ಜ್ ಮಾಡ್ತಾರೋ, ಜನರಿಗೆ ಇದೇ ಅದ ಭಾಳಷ್ಟು ಮೈಂಡಲ್ಲಿ ನಂಗೆ ಅನ್ನಿಸ್ತದೆ. ಯಾಕೆ ಭಾಳಷ್ಟು ಪೇಷಂಟ್ ಬಂದಿರೋರು ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೇಕಾದ್ರೆ ಏನು ಹೇಳ್ತಾರೆ ಅಂದ್ರೆ, ಸರ್ ಏನು ರೀ ಇಷ್ಟು ಭಾಳ ಕಡಿಮೆ ಅದ ನಿಮ್ಮ ಹತ್ರ ಫೀಸು ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಅಂದ್ರೆ ನಾವು ಕಡಿಮೆ ದರದಲ್ಲಿ ಎಷ್ಟಾಯಿತು ಅಷ್ಟು ಕಡಿಮೆ ದರದಲ್ಲಿ ನಾವು ಒಂದು ಸ್ಟಾರ್ಟ್ ಮಾಡೀವಿ. ಅದು ಒಂದು ಸಲ ಬಂದು ವಿಸಿಟ್ ಮಾಡಿರಿ, ನೋಡಿರಿ, ಆಮೇಲೆ ಈ ಇದ್ರದ್ದೊಂದು ಉಪಯೋಗವನ್ನು ತೊಗೊಳ್ರಿ ಅಂಥೇಳಿ ನಾನು ಕೇಳೋದು ಅಷ್ಟೇ. ಇದು ಆಗಲಿ, BP ಶುಗರ್ ಆಗಲಿ, acidity ಪ್ರಾಬ್ಲಮ್ ಆಗಲಿ, ಕೀಳು ನೋವು ಆಗಲಿ, ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ, ಆಮೇಲೆ ವೀಕ್ನೆಸ್ ಆಗಲಿ, ಎನಿಮಿಯಾ ಪ್ರಾಬ್ಲಮ್ಮು, ಗೈನಕ್ ಪ್ರಾಬ್ಲಮ್ಸ್ಗಳು, ಮತ್ತು ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಈಗ ಡೆಂಗು ಎಲ್ಲ ಸ್ಟಾರ್ಟ್ ಆಗಿದ್ರಿ ಭಾಳಷ್ಟು, ಅದರದ್ದಾಗಲಿ ಎಲ್ಲ ಥರ ಟ್ರೀಟ್ಮೆಂಟ್ ನೋಡ್ತಾ ಇದ್ದೀವಿ. ಜನರಲ್ಲಾಗಿ ಪೈಲ್ಸ್ ಫಿಸ್ಟುಲಾ, ಸರ್ಜರಿಕಲ್ ಪೇಷಂಟ್ಸ್ಗಳು, ಸೂಚರ್ ಹಾಕೋದಾಗಲಿ, ಯಾವುದೇ ಆಗಲಿ, ಡಯಾಬಿಟಿಕ್ ವೂಂಡ್ಸು, ಡ್ರೆಸ್ಸಿಂಗ್ ಆಗಲಿ, ಆಮೇಲೆ ಚಿಕ್ಕ ಲೈಪೋಮಾಸು, ಫೈಬ್ರೋಮಾಸು, ಡರ್ಮ್ಯಾಟಿಸಿಸ್ಟು, ಸೆಬೆಸಿಸ್ಟು, ಇಂಥ ಸಿಸ್ಟುಗಳು ಸರ್ಜರೀಸ್ ಆಗಲಿ ಎಲ್ಲ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಆಲ್. ನಾವು ಇಲ್ಲಿದ್ದಾಗ ಭಾಳಷ್ಟು ಪೇಷಂಟ್ ಬಂದೆ, ಒಂದು 200 ತನಕ ಪೇಷಂಟ್ ಬಂದಿದ್ದಾವೆ. ಸಾಯಂಕಾಲವರೆಗೂ ಒಂದು 300-350 ಪೇಷಂಟ್ ಬರ್ಬೋದಂತ ನಿರೀಕ್ಷೆ ಇದೆ ನಮಗೆ. ಸರ್ ಇವತ್ತು ಒಂದೇ ದಿವಸದ ಕ್ಯಾಂಪು, 2 ತಿಂಗಳಿಗೆ ಒಂದು ಸಲ ಮಾಡ್ತಾಯಿದ್ವಿ ನಾವು. ಅದಕ್ಕೆ ಇವತ್ತು ಒಂದೇ ದಿವಸ ಇದೆ ಕ್ಯಾಂಪ್, 10 ಗಂಟೆಯಿಂದ 5 ಗಂಟೆವರೆಗೂ. नमस्कार, मैं डॉक्टर सपना स्वामी। यहाँ पे स्वामी हॉस्पिटल के अंदर आज हम लोग कैंप कंडक्ट कर रहे हैं। दिनांक 7/7/24 को एक कैंप कंडक्ट हो रहा है। सुबह 10 बजे से लेके शाम को 5 बजे तक बीदर में औरत के पास ये कैंप चल रहा है। नौबाद में ये कैंप चल रहा है और यहाँ पे अलग तरह के पेशेंट आ रहे हैं, जैसे कि पीडियाट्रिक्स है, बच्चों को भी हम लोग चेक कर रहे हैं, उसके लिए अलग डॉक्टर्स है। इवन आयुर्वेदिक भी चेक कर रहे हैं, गायनेकोलॉजिक डॉक्टर्स भी अवेलेबल है, वो गायनिक चेक कर रहे हैं। MD मेडिसिन डॉक्टर है जो कि हार्ट पेशेंट सभी को चेक कर रहे हैं। और यहाँ पे शल्य चिकित्सा भी होती है, आज भी एक ऑपरेशन भी हो चुका है। तो यहाँ पे जो कैंप कंडक्ट कर रहे हैं, इसका मेन उद्देश्य है कि यहाँ पे जितने भी आजू बाजू जितने भी गांव है, जितने भी नज़दीक के लोग हैं जो दूर जा नहीं सकते, मेन सिटी में नहीं जा सकते, वो आराम से यहाँ पे आके योग्य इसमें चिकित्सा कर सकते हैं, है ना। यहाँ पे ज़्यादा कॉस्टली भी नहीं, प्रॉपर ट्रीटमेंट होगा आपका और प्रॉपर तरह से आपको चिकित्सा मिलेगी। इसी के साथ हम लोग फ्री चेकअप भी कर रहे हैं और कुछ फ्री इन्वेस्टिगेशंस भी कर रहे हैं। ओके, फ्री जैसे कि फास्टिंग, ये ब्लड शुगर है, पोस्ट मील ब्लड शुगर है, CBP है, जो कि फ्री में कर रहे हैं, HB फ्री में कर रहे हैं। तो थायराइड चेक भी कर रहे हैं हम लोग फ्री के अंदर, जो कि अभी करंट इशू बहुत ज़्यादा बढ़ रहा है। करंट इशू ब्लड प्रेशर, शुगर और थायराइड, इसके पेशेंट आजकल बहुत ज़्यादा दिख रहे हैं। तो इसी को ध्यान में रख के ये हम लोगों ने कैंप कंडक्ट किया है। अभी तक नियर अबाउट 100 पेशेंट तो आ चुके हैं और 200-300 पेशेंट आने की संभावना है। मैं आप लोगों को यही प्रार्थना करना चाहती हूँ कि निवेदन करना चाहती हूँ कि आप लोग इस तरह के फ्री कैंप का
उपभोग लेना है और फ्री मेडिसिन भी इसके साथ हम लोग जो दे रहे हैं 2 दिन का वो भी लेके जाना है। तो अभी तक तो बहुत अच्छा रिज़ल्ट है, पेशेंट का अच्छा भरसराट आ रहे हैं और हम लोग आगे देखना चाहते हैं कि और पेशेंट आए, सभी को अच्छा ट्रीटमेंट होना, यही हमारा मेन उद्देश्य है। यानी सभी को सुखी रखना है हमारा मेन है। तो मिशन हेल्थ इज़ वेल्थ, दिस इज़ आवर मेन मिशन टू कंडक्ट द कैंप इन दिस हॉस्पिटल। थैंक यू वेरी मच। हॉस्पिटल नेम इज़ स्वामी मल्टी स्पेशलिटी हॉस्पिटल। ओके, सो मेरा नाम डॉक्टर सपना स्वामी। तो प्रीति बिरादर है। स्वामी मल्टी स्पेशलिटी हॉस्पिटल जो नौबाद में है, बीदर के नौबाद एरिया में, यहाँ पे मैं कंसल्टेंट गायनेकोलॉजिस्ट हूँ। इस हॉस्पिटल में सारे फैसिलिटीज़ अवेलेबल है। यहाँ पे गायनेकोलॉजिस्ट, पीडियाट्रिशियन, फिजिशियन, सर्जन्स 24/7 अवेलेबल रहते हैं। आज यहाँ पे हमने फ्री हेल्थ कैंप ऑर्गेनाइज़ किया है। ये इस कैंप का बहुत लोगों ने यूटिलाइज़ किया है और आप लोग भी एवरी 2 मंथ्स में जब भी यहाँ पे कैंप रहेगा आप लोग यहाँ पे आके ये सेवा का लाभ ले सकते हैं। और यहाँ पे पैथोलॉजी लैब भी अवेलेबल है, ऑपरेशन थिएटर अवेलेबल है, गायनेक के सारे सर्जरीज़ यहाँ पे फैसिलिटी आपको मिल जाएगा। तो आप इस सेवा का लाभ लीजिए। ಥ್ಯಾಂಕ್ ಯು। ವಿಸಿಟ್ ಕೊಡ್ತಿದ್ದು ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಇವತ್ತು 7ನೇ ತಾರೀಕರಂದು ಫ್ರೀ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನೌಬಾದಲ್ಲಿ. ಇದೆಲ್ಲ ಥರ ಫೆಸಿಲಿಟಿ ಇರೋದು, ಜನರಲ್ ಮೆಡಿಸಿನ್ನು ಮತ್ತು OBG, ಪೀಡಿಯಾಟ್ರಿಕ್ಸು ಮತ್ತು ಸರ್ಜರಿ ಎಲ್ಲ ಥರದ್ದು ಆಗ್ತಿದ್ದು. ಇವತ್ತು ಫ್ರೀ ಕ್ಯಾಂಪ್ ಸಂಬಂಧ ಆದಷ್ಟು ಜನರು ಬೇಗ ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು. ಇನ್ವೆಸ್ಟಿಗೇಷನ್ಸ್ ಅದನ್ನು ಫ್ರೀಯಲ್ಲಿ ಆಗ್ತಿದ್ದಾವೆ ಮತ್ತು 4ರಿಂದ 5 ದಿನದ ಟ್ಯಾಬ್ಲೆಟ್ಸು, ಗುಳಿಗೆಗಳನ್ನು ಫ್ರೀಯಾಗಿ ಕೊಡ್ತಿದ್ವಿ. ಮತ್ತು ಅಡ್ಮಿಷನ್ ಮಾಡಿ ಗ್ಲೂಕೋಸ್ ಆಗಲಿ, ಆ್ಯಂಟಿಬಯೋಟಿಕ್ಸು ಏನೇನು ಬೇಕು ಥರದ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಲಾಗಿದ್ದು ಆದಷ್ಟು ಜನರು ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು. ಮತ್ತು 24/7 ಸರ್ವಿಸ್ ಅವೈಲೇಬಲ್ ಇದ್ದು ಯಾವಾಗೂ ಬಂದಿದ್ದರೆ ಜನರಿಗೆ ಅನುಕೂಲವಾಗಿ ಸರ್ವಿಸ್ ಸಿಗುತ್ತೆ ಅಂತ ಹೇಳಿ. ಬೀದರ್ನ ನೀಲಾಚಲ ಒಂದು ಧಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಜಗನ್ನಾಥ ದೇವರ ರಥಯಾತ್ರೆ ರವಿವಾರ ಜನಸಾಗರದ ಮಧ್ಯೆ ಹರ್ಷೋಲ್ಲಾಸದಿಂದ ಜರುಗಿತು. ಆಮೇಲೆ ರಾಂಪುರೆ ಕಾಲೋನಿಯಲ್ಲಿರುವಂಥ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಸತ್ಯನಾರಾಯಣ ಮಂದಿರದ ಅಧ್ಯಕ್ಷರಾಗಿರುವಂಥ ಪ್ರಭಾಕರ್ ಮೈಲಾಪುರ್ ಅವರು, ಕಾರ್ಯದರ್ಶಿಯಾಗಿರುವಂಥ ನರಸಿಂಹ ದೀಕ್ಷಿತ್ ಅವರು, ಅಶೋಕ್ ರೇಜಂತಲ್ ರವರು ರಥಯಾತ್ರೆಗೆ ಅರ್ಚನೆ, ಪೂಜೆ, ಆರತಿ, ಗೋಪೂಜೆಗೈದು ಮಧ್ಯಾಹ್ನ 12 ಗಂಟೆಗೆ ಅದ್ಧೂರಿಯಾಗಿ ಚಾಲನೆ ಕೊಟ್ಟು ರಥಯಾತ್ರೆ ಒಂದು ಮೈಲೂರು ಕ್ರಾಸ್, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಆಮೇಲೆ ಅಂಬೇಡ್ಕರ್ ವೃತ್ತ, ಚಿಕ್ಕಪೇಟ್ ಮೂಲಕವಾಗಿ ರಾತ್ರಿ 7:30 ಗಂಟೆಗೆ ನೀಲಾಚಲ ಧಾಮವನ್ನು ತಲುಪಿತು. ಸುಮಾರು 4-5 ತಾಸುಗಳ ಒಂದು ರಥಯಾತ್ರೆಯಲ್ಲಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ಸೇರಿದಂತೆ ಹಲವು ಜಿಲ್ಲೆಗಳ ಹಾಗೂ ಹಲವು ಗ್ರಾಮಗಳ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೃತ್ಯ, ಭಜನೆ, ರಂಗೋಲಿ, ಕೀರ್ತನೆ, ಸಂಕೀರ್ತನೆಯಲ್ಲಿ ದೇವರ ಒಂದು ನಾಮವನ್ನು ಸ್ಮರಿಸುತ್ತಾ ಅನೇಕ ಜನರು, ಯುವಕ ಯುವತಿಯರು ಕೂಡ ಒಂದು ನೃತ್ಯವನ್ನು ಮಾಡುತ್ತಾ ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಜಗನ್ನಾಥ ರಥಯಾತ್ರೆ ವಿವಿಧ ಮಾದರಿಯ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಪುಣೆಯಿಂದ ಆಗಮಿಸಿದ ರಂಗೋಲಿ ಕಲಾವಿದರು ದಾರಿಯುದ್ದಕ್ಕೂ ಬೃಹತ್ತಾದ ರಂಗೋಲಿಗಳನ್ನು ಬಿಡಿಸಿ ಗಮನ ಸೆಳೆದರು. ಭಗವಧ್ವಜ ಹಿಡಿದ ಭಕ್ತರು ರಾಮ, ಕೃಷ್ಣ, ಹನುಮಾನ, ಬಲರಾಮ, ಸುಭದ್ರೆ, ಜಗನ್ನಾಥರ ಜಯಘೋಷಗಳನ್ನು ಮೊಳಗಿಸಿದರು. ಭಕ್ತರ ಮೇಲೆ ಪುಷ್ಪವೃಷ್ಟಿಗೈಯಲಾಯಿತು. ರಥದಲ್ಲಿನ ಜಗನ್ನಾಥನಿಗೂ ನೈವೇದ್ಯ, ಫಲಪುಷ್ಪಗಳನ್ನು ದಾರಿಯುದ್ದಕ್ಕೂ ಜನ ಸಮರ್ಪಣೆ ಮಾಡುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ರಥಯಾತ್ರೆ ದಾರಿಯುದ್ದಕ್ಕೂ ಬೀದರ್ನ ಗಣ್ಯರು ಕಸಬರಿಕೆ ಹಿಡಿದು ದಾರಿಯನ್ನು ಸ್ವಚ್ಛಗೊಳಿಸಿ ಭಕ್ತಿ ಭಾವವನ್ನು ಮೆರೆದರು. ನೀಲಾಚಲ ಧಾಮದಲ್ಲಿ ರಾತ್ರಿ 12 ಗಂಟೆವರೆಗೆ ಜನ ಸರತಿ ಸಾಲಿನಲ್ಲಿ ನಿಂತು ಜಗನ್ನಾಥನ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿದರು. ರಥಯಾತ್ರೆಯಲ್ಲಿ ಡಾಕ್ಟರ್ ನೀಲೇಶ್ ದೇಶ್ಮುಖ್ ಮತ್ತು ರಾಜ್ಕುಮಾರ್ ಹಳ್ಳೆ ಕೂಡ ಮಾತನಾಡಿದರು. ಪ್ರತಿ ವಾರಕ್ಕೊಮ್ಮೆ ಅಂದರೆ ರವಿವಾರಕ್ಕೊಮ್ಮೆ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ ನೀಲಾಚಲ ಧಾಮದಲ್ಲಿ ನೃತ್ಯ, ಭಜನೆ, ಸಂಕೀರ್ತನೆ, ಪ್ರವಚನ ನಡೆಸ್ಕೊಂಡು ಬರಲಾಗ್ತಾ ಇದೆ. ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಅರಿವು, ಆಚರಣೆ ಇಲ್ಲಿ ಮೂಡಿಸಲಾಗ್ತಾ ಇದೆ. ಪುರಿ ಜಗನ್ನಾಥನು ಜಗನ್ನಾಥನಾಗಿದ್ದಾನೆ. ಆತನನ್ನು ಎಲ್ಲ ಸಮುದಾಯದವರು ಭೇದ ಭಾವರಹಿತವಾಗಿ ಆರಾಧನೆ ಮಾಡ್ತಾರೆ. ಪುರಿಯ ಜಗನ್ನಾಥನ ಯಾತ್ರೆ ಬೀದರ್ನಲ್ಲೂ ಕೂಡ ಇದೀಗ ಹೆಚ್ಚಿನ ಪ್ರಚಾರದಲ್ಲಿ, ಆಚಾರದಲ್ಲಿ ಆಗ್ತಾ ಇದ್ದು ಹೆಮ್ಮೆಯ ವಿಷಯವಾಗಿದೆ ಎಂದು ದೇಶ್ಮುಖ್ ಅವರು ಹೇಳಿದರು. ರಥಯಾತ್ರೆಯಲ್ಲಿ ಜಗನ್ನಾಥ ರಥಯಾತ್ರೆ ಅಧ್ಯಕ್ಷರಾದ ರಾಮಕೃಷ್ಣನ್ ಸಾಳೆ, ನೀಲೇಶ್ ದೇಶ್ಮುಖ್, ಹನುಮಯ್ಯ ಅರ್ಥಂ, ಶಿವರಾಮ್ ಜೋಶಿ, ರಾಜ್ಕುಮಾರ್ ಹಳ್ಳೆ, ವಿರ್ಶೆಟ್ಟಿ ಮಣಿಗೆ, ಸುಧೀರ್ ಶರ್ಮಾ, ರಾಮಕೃಷ್ಣ ಕಾಳೇಕರ್, ಗಿರೀಶ್ ಕುಲಕರ್ಣಿ, ಕವಿರಾಜ್ ಹಲ್ಮಂಡಿಗೆ, ಆರತಿ ಶರ್ಮಾ, ಸಂಧ್ಯಾ ಜೋಶಿ, ಸಪ್ನಾ ಹಲ್ಮಡ್ಗಿ, ಅರುಣ ಹಳ್ಳೆ, ಶಿಲ್ಪಾ ಕುಲಕರ್ಣಿ, ಸುಮೇಧಾ ದೇಶ್ಮುಖ್, ಮನೋಹರ್ ಕಾಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಯವಿಟ್ಟು ಮಧ್ಯದಲ್ಲಿ ನಿಂತಿರುವಂತಹ ವಾಹನಗಳು, ದ್ವಿಚಕ್ರ ವಾಹನದಲ್ಲಿ
मेरा नाम डॉक्टर नीलेश देशमुख, मैं जगन्नाथ मंदिर का संयोजक हूँ। ये जैसे ही हमारे भक्त साथी ने आप सभी को बताया कि ये विश्व प्रसिद्ध जगन्नाथ रथ यात्रा जो आषाढ़ मास के द्वितीय के दिवस पर शुरू होता है, तो आज पूरी जगन्नाथ में भी रथ यात्रा शुरू हो चुकी है। तो उसी प्रकार का रथ यात्रा यहाँ बीदर में भी हम पिछले एक साल से यानी जनवरी के महीने में हमने जगन्नाथ जी की रथ यात्रा, जगन्नाथ जी की प्राण प्रतिष्ठापना की। उस समय भी ऐसे ही भव्य और दिव्य रथ यात्रा का आयोजन किया गया था। इस बार भी हम पूरी की तरह ही जिस प्रकार से जगन्नाथपुरी में रथ यात्रा का महोत्सव होता है, उसी प्रकार से यहाँ पर भी जगन्नाथ, बलदेव और सुभद्रा मैया को रथ के ऊपर विराजमान करके हज़ारों की संख्या में, जैसे हमारे भक्त ने बताया कि बीदर के सिर्फ बीदर के ही निवासी नहीं हैं, सोलापुर से भी भक्त लोग आए हुए हैं, पूना से आए हैं, इवन तेलंगाना से भी बहुत सारे भक्त लोग यहाँ पर उपस्थित हैं। और जगन्नाथ जी को हज़ारों की संख्या में भक्त लोग रथ को खींचते हुए पूरे बीदर नगर को पावन करते हुए जगन्नाथ जी शाम को हमारे चिकपेट स्थित मामनकेरी जगन्नाथ मंदिर को पहुंचेगी। और जब जगन्नाथ जी ಸರ್ಕಲ್ ಮುಖಾಂತರವಾಗಿ ಇವತ್ತು ಭಗವಾನ್ ಜಗನ್ನಾಥನ ರಥೋತ್ಸವ ನಡೀತಾ ಇದೆ। ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ರಥವನ್ನು ಎಳೆದಿ ಅವರು ಪುನೀತರಾಗ್ತಾ ಇದ್ದಾರೆ, ಪಾವನರಾಗ್ತಾ ಇದ್ದಾರೆ, ಭಗವಂತನ ಆಶೀರ್ವಾದ ತೋಳ್ತಾ ಇದ್ದಾರೆ, ಪ್ರಸಾದಗಳು ತೋಳ್ತಾ ಇದ್ದಾರೆ। ಇದರಲ್ಲಿ ಸಹಸ್ರಾರು ಜನರು ಪಾಲ್ಗೊಂಡಿದ್ದಾರೆ। ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ। ರಂಗೋಲಿಗೋಸ್ಕರ ಪುಣೆಯಿಂದ ಟೀಮ್ ಬಂದಿದೆ। ಅದರಂತೆ ಭಜನೆ ಕೀರ್ತನೆಗೋಸ್ಕರ ಪುಣೆಯಿಂದ, ಶೋಲಾಪುರ್ ಮತ್ತು ಪಂಡ್ರಾಪುರ್ಲಿಂದ ಕೂಡ ಸಹಸ್ರಾರು ಭಕ್ತರು ಬಂದಿದ್ದಾರೆ। ಹಾಗಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಮ್ಮ ಬೀದರ್ ನಗರದಲ್ಲಿ ನಡೀತಾ ಇದೆ। ನಮ್ಮ ಬೀದರ್ ಜನ ಇದರಿಂದ ಪಾವನರಾಗ್ತಾ ಇದ್ದಾರೆ। ನನ್ನ ಹೆಸರು ರಾಜ್ಕುಮಾರ್ ಹಳ್ಳಿ। ಇನ್ನೊಂದ್ಸಲ ತೋಲ ಸೇಮ್ ಡೈ ಹಚ್ಚಿರೋದು ಅದನ್ನ ಚಾಲು ಇದಲ್ಲ ಇಲ್ಲ, ಅದು ಆಟೋಮೆಟಿಕ್ ಕಟ್ ನಿಮ್ಮ ಹೆಸರು ಹೇಳಿ, ಆರಾಮಿಂದ ಹೇಳ್ರಿ। ಇದು ಹೆಸರು ಹೇಳಿ। ಓಕೆ, ಚಲೋ हरे कृष्णा, जय जगन्नाथ, ಶ್ರೀಲ ಪ್ರಭುಪಾದ ಕಿ ಜೈ। ಜಗತ್ ಪ್ರಸಿದ್ಧಿ ಭಗವಾನ್ ಜಗನ್ನಾಥನ ರಥೋತ್ಸವವನ್ನು ಇವತ್ತಿನ ದಿವಸ ಪೂರಿ ಜಗನ್ನಾಥಪುರಿನಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ। ಅದೇ ರೀತಿ ವಿಶ್ವದಲ್ಲಿ ಎಲ್ಲ ಕಡೆ ಈ ಜಗನ್ನಾಥ ರಥ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತಾರೆ। ಇವತ್ತು ಬೀದರ್ ನಗರದಲ್ಲಿ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಇವತ್ತು ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಮಂದಿರದಿಂದ ಚಿಕ್ಕಪೇಟೆನಲ್ಲಿ ಇರ್ತಕ್ಕಂಥ ನಮ್ಮ ಮೂಲ ಜಗನ್ನಾಥ ಮಂದಿರವರೆಗೆ ಈ ರಥೋತ್ಸವ ನಡೀತಾ ಇದೆ। ಇದರಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ। ಈ ರಥೋತ್ಸವ ಭಜನೆ, ಕೀರ್ತನೆ, ಸಂಕೀರ್ತನೆಯೊಂದಿಗೆ ಮುಂದೂಡ್ತಾ ಇದೆ। ಇದರಲ್ಲಿ ಬೀದರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು, ಶೋಲಾಪುರ್, ಪಂಡ್ರಾಪುರ್ ಮತ್ತು ಪುಣೆಯಿಂದಲೂ ಕೂಡ ಭಕ್ತಾದಿಗಳು ಬಂದಿದ್ದಾರೆ। ಇದರಲ್ಲಿ ವಿಶೇಷವಾಗಿ ಬೀದರ್ ನಗರದ ಆನಂದ್ ನಗರದಲ್ಲಿರುವಂತಹ ಜನಸೇವಾ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಯನ್ನು ವಿಕಾಸ್ ಅಕಾಡೆಮಿ ಕಲಬುರಗಿಯ ಸಂರಕ್ಷಕರು ಹಾಗೂ ಸಂಸ್ಕೃತಿ ಚಿಂತಕರಾಗಿರುವಂತಹ ಬಸವರಾಜ್ ಪಾಟೀಲ್ ಸೇಡಂ ನೆರವೇರಿಸಿದರು। ಬಳಿಕ ಮಾತನಾಡಿರುವಂತಹ ಅವರು, ಕಂಪ್ಯೂಟರ್ ಒಂದು ಮಾಯಾಜಾಲವಿದ್ದಂತೆ, ಅದನ್ನು ಜಗತ್ ಕಲ್ಯಾಣಕ್ಕಾಗಿ ಮತ್ತು ಜ್ಞಾನ ವೃದ್ಧಿಗಾಗಿ ನಾವು ಬಳಸ್ಕೊಳ್ಬೇಕು। ಇವುಗಳಿಂದ ಕೆಟ್ಟದನ್ನು ಕೂಡ ಮಾಡಬಹುದು, ಒಳ್ಳೆಯದನ್ನು ಕೂಡ ಮಾಡಬಹುದು। ಆದರೆ ಮಕ್ಕಳು ಗಣಕಯಂತ್ರ ತರಬೇತಿಯನ್ನು ಪಡೆಯುವಾಗ ಬಹಳ ಜಾಗೃತಿಯಿಂದ ಅದನ್ನು ಬಳಸಬೇಕು ಅನ್ನುವಂಥ ಮಾತನ್ನು ಹೇಳಿದರು। ಉತ್ತಮ ಜ್ಞಾನ ಪಡೆದುಕೊಳ್ಳಲಿಕ್ಕೆ ಸದುಪಯೋಗವನ್ನು ಈ ಕಂಪ್ಯೂಟರ್ ಮಾಡಿಕೊಳ್ಬೇಕು। ಮಕ್ಕಳ ಒಂದು ಜ್ಞಾನ ವೃದ್ಧಿಗಾಗಿ ಪ್ರೊಫೆಸರ್ BG ಮೂಲಿಮನಿ ಅವರು ಫೌಂಡೇಶನ್ ಅವರು ತಮಗೆ ಈ ಕಂಪ್ಯೂಟರ್ಗಳನ್ನು ನೀಡಿದ್ದಾರೆ। ಅವುಗಳನ್ನು ಬಹಳ ಚಾಕಚಕ್ಯತೆಯಿಂದ, ಬಹಳ ಜಾಗರೂಕರಾಗಿ ಆ ಒಂದು ಕಂಪ್ಯೂಟರ್ಗಳ ಸದುಪಯೋಗವನ್ನು ಮಕ್ಕಳು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಹೇಳ್ತಾರೆ। ಜನಸೇವಾ ಶಾಲೆಯ ಕಾರ್ಯದರ್ಶಿಗಳಾದ ರೇವಣಸಿದ್ದಪ್ಪ ಜಲಾದಿ ಅವರು ಮಾತನಾಡ್ತಾ, ಪ್ರೊಫೆಸರ್ BG ಮೂಲಿಮನಿ ಫೌಂಡೇಶನ್ ಅವರ ಆರ್ಥಿಕ ಸಹಾಯದಿಂದ ಜನಸೇವಾ ಶಾಲೆಗೆ 12 ಕಂಪ್ಯೂಟರ್ ನೀಡಿದ್ದಾರೆ। ಜುಲೈ 15ರಿಂದ ವಾರದಲ್ಲಿ 2 ದಿವಸಗಳ ಕಾಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಗ್ತಾ ಇದೆ। ಮಕ್ಕಳ ಜ್ಞಾನ ವೃದ್ಧಿಯ ಹಿತದೃಷ್ಟಿಯಿಂದ ವೇದ, ಗಣಿತ, ಸಂಸ್ಕೃತ ಸೇರಿದಂತೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಶಿಕ್ಷಣ ಹಾಗೂ ಕಂಪ್ಯೂಟರ್ ಶಿಕ್ಷಣ ಕೂಡ ನೀಡಲಾಗ್ತಾ ಇದೆ। ಸಹಕರಿಸಿರುವಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಜಲಾದೆ ಅವರು ಹೇಳಿದರು। ಇದೇ ವೇಳೆ BG ಮೂಲಿಮನಿ ಫೌಂಡೇಶನ್ ಅಧ್ಯಕ್ಷರಾದ ಶಿವಲಿಂಗಪ್ಪ ಜಲಾದೆ ಅವರನ್ನು
ಗೌರವ ಸನ್ಮಾನ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಕರ್ನಲ್ ಶರಣಪ್ಪ ಶಿಕನ್ಪುರೆ, ಜನಸೇವಾ ಪ್ರತಿಷ್ಠಾನದ ಆಡಳಿತ ಮಂಡಳಿ ಸದಸ್ಯರಾದ BS ಕುದುರೆ, ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಬಸವರಾಜ ಸ್ವಾಮಿ, ಸೌಭಾಗ್ಯವತಿ ಜಲಾದೆ ಸೇರಿದಂತೆ ಇನ್ನಿತರ ಅತಿಥಿ ಗಣ್ಯರು ಹಾಗೂ ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತು ಇಲ್ಲಿ ನಡೆಯುವ ನೀವೇನೋ ವಿದ್ಯೆ ಕಲೀಲಿಕ್ಕೆ ಹೋಗಿರ್ತೀರಿ, ಆದರೆ ನಡುವೆ ನೋವು ಬಂದಂಗೆ ಕೆಲವು ಮಾಯಾ ವಸ್ತುಗಳು ಬರ್ತವೆ. ನೀವು ಇಸ್ಪೇಟ್ ಆಡ್ರಿ, ಕರೋಡ್ಪತಿ ಆಗ್ತೀರಿ ಅಂತ ಬಂದ ಯಾರೋ 4 ಮಂದಿ ಫೈಟಿಂಗ್ ಮಾಡೋದು ಗೊತ್ತಾಗ. ಇತ್ತೀಚೆಗೆ ನಾನು ಒಂದು ಘಟನೆ ಕೇಳಿದೆ. ಒಂದ್ಸಲ ಒಂದು ಮನೆಯಲ್ಲಿ ಸಣ್ಣ ಮಗು 3ನೇ 4ನೇ ಕ್ಲಾಸ್, ಅಮ್ಮ ನನಗೆ ಗುಂಡು ಹಾಕಿ ಕೊಡ್ತೀನಿ ಅಂತ, ಕೊಡಿ ಅಂತಂದು ತಾಯಿ. ಕೊಡಿ ಅಂದಾಗ ದನ ನಕಲಿ ಪಿಸ್ತೂಲ್ ಇರ್ತಾವಲ್ಲ, ಹಾರಿಸಿದ ಮೇಲೆ ಯಾಕಮ್ಮ ನೀ ಸಾಯ್ಲೇ ಇಲ್ಲಲ್ಲ ಅಂತ ಕೇಳ್ತಾನೆ. ಓ ಸಾಯ್ಬೇಕಾ? ಆವಾಗ ಹೇಳ್ತಾನೆ ಇನ್ನೂ ಹೊಡಿಕೊಂಡು ಅಂತಾರೆ. ತಾಯಿ ಸತ್ತಾಂಗ ಬಿದ್ದಾಳೆ. ಆವಾಗ ನಾನು ನನ್ನ ಅಮ್ಮನನ್ನು ಕೊಂದೆ ಅಂತ ಮಗು ಕುಣಿಲಿಕ್ಕೆ ಶುರು ಮಾಡ್ತದೆ. ಏನು ಮಾಡ್ತದೆ? ಕುಣಿಲಿಕ್ಕೆ ಶುರು ಮಾಡ್ತದೆ. ತಾಯಿ ಸತ್ತರೆ ಮಗುವಿಗೆ ಕುಣಿಬೇಕಾ, ಸಂತೋಷ ಪಡಬೇಕಾ? ತಾಯಿಯನ್ನು ಕೊಲ್ಲಬೇಕಾ? ಆದರೆ ಎಲ್ಲೋ ಟಿವಿಯಲ್ಲಿ ನೋಡಿದ ಒಂದು ದೃಶ್ಯವನ್ನು ತೆಗೆದುಕೊಂಡು ಆ ಮಗು ಎಲ್ಲಿ ಪ್ರಯೋಗ ಮಾಡ್ತದೆ? ಅಮ್ಮನ ಮೇಲೆ ಪ್ರಯೋಗ ಮಾಡ್ತದೆ. ಅಲ್ಲಿ ಪಕ್ಕದಲ್ಲೇ ಸಂಸ್ಥೆಯ ಹಿರಿಯರು ನಾಳೆಯಿಂದ ಈ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಈ ಕಂಪ್ಯೂಟರ್ ಬಳಸಬಾರದು ಅಂತ ಆಜ್ಞೆ ಕೊಡ್ತಾರೆ. ಅರ್ಥಾತ್ ಹೀಗೆ ಕೆಲವೊಂದು ವಿಷಯಗಳು ಇದರಲ್ಲಿ ಭಯಾನಕವಾಗಿವೆ. ನಮ್ಮ ಶಿಕ್ಷಣಕ್ಕಾಗಿ, ನಮ್ಮ ತಿಳುವಳಿಕೆಗಾಗಿ, ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ಸಲುವಾಗಿ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಹೇಳ್ತಿಲ್ಲ, ಈಗ ನಾನು ಇಲ್ಲಿ ನಡೀತೀನಿ, ಕೆಳಗೆ ನೋಡ್ಲಾರ್ದೇನೆ ಹಂಗೆ ನಡೆದಪ್ಪ ಅಂದ್ರೆ ಬಿದ್ದು ಬಿಡ್ತೀನಿ. ಅದು ಯಾಕಂದ್ರೆ ಡೌನ್ ಇದೆ, ಸಿಡಿ ಇದೆ. ಹಾಗೇನೆ ಅಷ್ಟೇ ಡೇಂಜರ್ ಇದು ಮೊಬೈಲ್ ಮತ್ತು ಕಂಪ್ಯೂಟರ್ ಇದೆ. ಅದಕ್ಕಾಗಿ ಮಕ್ಕಳೇ ಹುಷಾರಾಗಿರಿ. ಏನಾಗಿರ್ಬೇಕು ಅನ್ರಿ ನೋಡಮ್ಮ, ಏನಾಗಿರ್ಬೇಕು? ಹುಷಾರ್. ಇಲ್ಲಾಂದ್ರೆ ಏನು ಮಾಡ್ತದೆ? ಪಕ್ಕ ಬಾರಿಲೆ ಬಿದ್ದು ಹೋಗ್ತೀವಿ. ಈ ಜನ್ಮ ಬೇಕಾರಾಗುತ್ತದೆ. ಆದರೆ ಇದರ ಸದುಪಯೋಗವನ್ನು ತೆಗೆದುಕೊಂಡರೆ, ಇದನ್ನು ಜಗತ್ ಕಲ್ಯಾಣಕ್ಕಾಗಿ ಬದುಕಿಸಿದರೆ, ನಮ್ಮ ಜ್ಞಾನವನ್ನು ಜಗತ್ಹಿತಕ್ಕಾಗಿ ಬಳಸಿಕೊಂಡ್ರೆ ನಾವು ಎತ್ತರಕ್ಕೆ ಹೇಳ್ತೇವೆ. ತಪ್ಪದೆವು ಎಲ್ಲಿಯಾದರೂ ದಾರಿಯಲ್ಲಿ ಅಂದರೆ ಪಾತಾಳಕ್ಕೆ ಹೋಗ್ತೇವೆ. ಅದಕ್ಕಾಗಿ ಈ ಕಂಪ್ಯೂಟರ್ ಅನ್ನು ಯಾತಕ್ಕಾಗಿ ಬಳಸಬೇಕು? ಎತ್ತರಕ್ಕೆ ಹೋಗ್ಲಿಕ್ಕೋ ಪಾತಾಳಕ್ಕೆ ಹೋಗ್ಲಿಕ್ಕೋ? ಎತ್ತರಕ್ಕೆ ಹೋಗ್ಲಿಕ್ಕೆ. ಅದಕ್ಕಾಗಿ PG ಮೂಲಿಮನಿಯವರು ಈ ಮಾತನ್ನು ಶಿಕ್ಷಕರಿಗೆ, ಮಕ್ಕಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡಿ ಅಂತ ನನಗೆ ಹೇಳಿದ್ದಾರೆ. ಅದಕ್ಕೆ ಈ ಮಾತನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಹೀಗೆ ಈ ವಿದ್ಯೆಯನ್ನು ಕಲಿಯುವಾಗ ಬದುಕನ್ನು ಎಚ್ಚರಿಕೆಯಿಂದ ನಾವು ನಡೆಸ್ಕೋಬೇಕು. ಪ್ರತಿ ವಿದ್ಯೆಗೆ 2 ಮುಖ ಇರ್ತವೆ, ತಿಳಿತಿಲ್ಲ. ಪೆನ್ ಇರ್ತದೆ ಕೈಯಲ್ಲಿ, ಅದರಿಂದ ಒಳ್ಳೆಯ ಚಿತ್ರನೂ ಇಳಿಸ್ಬೋದು, ಕೆಟ್ಟ ಚಿತ್ರನೂ ಇಳಿಸ್ಬೋದು. ಸಂಬಂಧಗಳು ಚೆನ್ನಾಗಿ ಮಾಡಬಹುದು, ಸಂಬಂಧಗಳು ಕೆಡಿಸಲೂಬಹುದು. ಹಾಗೆಯೇ ಇದೊಂದು ಮಾಯಾಲೋಕದ ಕಂಪ್ಯೂಟರ್ ಇರೋದರಿಂದ, ಮಾಯಾಲೋಕದ ಇದು ಮೊಬೈಲ್ ಇರುವುದರಿಂದ ಇದು ಜೀವನದ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಈ ಮಾಯಾಲೋಕದಲ್ಲಿ ಹಾದಿ ತಪ್ಪಿಸುವ ವಸ್ತುಗಳಿಂದ ಯಾವಾಗಲೂ ಏನಾಗಿರಬೇಕು? ಜಾಗರೂಕರಾಗಿರಬೇಕು. ಏನಿರಬೇಕು? ಜಾಗರೂಕರಾಗಿದ್ದುಕೊಂಡು ಈ ಜನಸೇವಾ ಶಾಲೆಯ ಕೀರ್ತಿ ಎತ್ತರಕ್ಕೆ ತರಬೇಕು. ಪ್ರತಿ ವರ್ಷ ಶಾಲೆಯ ರಿಸಲ್ಟ್ ನಾನು ಕೇಳುತ್ತಿರ್ತೇನೆ ಮತ್ತು ರಿಸಲ್ಟ್ ಕೇಳಿದಾಗ ಶಾಲೆಯವರು ಬಹಳ ಸಂತೋಷದಿಂದ ಹೇಳ್ತಾರೆ, ನಾನು ಸಂತೋಷ ಪಡ್ತೇನೆ. ಆದರೆ ಇಷ್ಟಕ್ಕೆ ಶಾಲೆ ಸಂತೋಷ ಪಡಬೇಕಾಗಿಲ್ಲ. ಬರೀ ಅಂಕದಿಂದಲೇ ಮಕ್ಕಳು ದೊಡ್ಡವರಾಗ್ತಾರಂತಿಲ್ಲ. ಮತ್ತು ಅಂಕದಲ್ಲಿನೂ ಪೂರ್ಣ ಎತ್ತರಕ್ಕೆ ಹೋಗಿದ್ದೀರೇನು ಅಂತ ಶಿಕ್ಷಕರು ತಮ್ಮನ್ನು ತಾವು ಅವಲೋಕನೆ ಮಾಡಬೇಕು. ಇಲ್ಲಿಯವರೆಗೆ ಇಷ್ಟು SSLC ಪರೀಕ್ಷಾ ನಡೆದಿವೆ,
ಒಂದು ಪರೀಕ್ಷೆಯಲ್ಲಾದರೂ ಮೊದಲನೇ 10 ರ್ಯಾಂಕ್ಗಳಲ್ಲಿ ನಿಮ್ಮ ಶಾಲೆಗೆ ಒಂದಾದರೂ ರ್ಯಾಂಕ್ ಬಂದಿದೆನಾ? ಇಲ್ಲ. ಅಂದರೆ ಇನ್ನ ನಡೀಲಿಕ್ಕೆ ಹಾದಿ ಭಾಳ ಇದೆ ಇಲ್ಲೋ. ಸೊ ಈ ಮಾತು ಶಾಲೆಯ ಆಡಳಿತ ನಡೆಸುವವರು, ಶಿಕ್ಷಕರು ಸಹ ಇನ್ನೂ ಏನೋ ನಮ್ಮ ಮಕ್ಕಳ ನಿರ್ಮಾಣದಲ್ಲಿ ನಮ್ಮಲ್ಲಿ ಕೊರತೆ ಇದೆ. ಮಕ್ಕಳಿಗೂ ಇದು ಅನಿಸಬೇಕು. ಹಿಂದಿಂದು ಬರೀ ರಿಸಲ್ಟ್ ನೋಡಿ ನಡಿ ಈ ಊರಾಗ ಇದ್ದಿದ್ರಾಗ ಕೂಡುಗಂಡಾಗ ನಗರದ ಪ್ರತಾಪ್ ನಗರದ ಜನಸೇವಾ ಪ್ರತಿಷ್ಠಾನ ಸಂಚಾಲಿತ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಸ್ಥೆಯಲ್ಲಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ನಾವು ಪ್ರಾರಂಭಿಸಿದ್ದೇವೆ. ಕಂಪ್ಯೂಟರ್ ಶಿಕ್ಷಣವನ್ನು ಆದರಣೀಯ ಈ ಭಾಗದ ಹರಿಕಾರರು, ಈ ಭಾಗದ ಚಿಂತಕರು ಆಗಿರ್ತಕ್ಕಂಥ ವಿಕಾಸ ಕಡೆ ಮುಖ್ಯ ಸಂಯೋಜಕರಾಗಿರ್ತಕ್ಕಂಥ ಆದರಣೀಯ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಪೂಜೆ ಮಾಡುವ ಭಾರತ ಮಾತೆಯ ಪೂಜೆ ಮಾಡುವ ಮೂಲಕ ಈ ಕಂಪ್ಯೂಟರ್ ಶಿಕ್ಷಣಕ್ಕೆ ಚಾಲನೆ ನೀಡಿದ್ದಾರೆ. ಆದರಣೀಯ ನಮ್ಮೂರಾಗಿರ್ತಕ್ಕಂಥ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿರ್ತಕ್ಕಂಥ ಆದರಣೀಯ BG ಮೂಲಿಮನಿಯವರ ಫೌಂಡೇಶನ್ ಅವರ ಸಹಾಯಾರ್ಥದಿಂದ ಅವರು ಒಂದು ಆರ್ಥಿಕ ಸಹಾಯದಿಂದ ಇವತ್ತು ನಮ್ಮ ಮಕ್ಕಳಿಗೆ 12 ಕಂಪ್ಯೂಟರ್ಗಳ ಒಂದು ಲ್ಯಾಬ್ ಏನಪ್ಪ ಸುಮಾರು ಒಂದು 3-3.5 ಲಕ್ಷ ರೂಪಾಯಿದಲ್ಲಿ ಇದನ್ನು ನಾವು ತಯಾರು ಮಾಡಿ ನಾಳೆಯಿಂದ ಜುಲೈ 15ರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ವಾರದಲ್ಲಿ 2 ಅವಧಿ ಕಂಪ್ಯೂಟರ್ ಅವಧಿಯನ್ನು ನಾವು ಜೋಡಿಸಿದ್ದೇವೆ. ಒಟ್ಟಾರೆ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ವೇದಗಣಿತ ಇರ್ಬೋದು, ಸಂಸ್ಕೃತ ಇರ್ಬೋದು, ಹೀಗೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ನಮ್ಮ ಜನಸೇವಾ ಶಾಲೆಯಲ್ಲಿ ಒಂದು ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಸಂಘದ ಮತ್ತು ವಿವಿಧ ಸಮಾಜದ ಬಾಂಧವರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದ ಹೇಳ್ತೀವಿ. ನೀಡಲಾಗಿರುವ ಕಂಪ್ಯೂಟರ್ ಲ್ಯಾಬ್ ಉದಾಹರಣೆಗೆ ನಾವು ಸೇರಿದ್ದೇವೆ. ಶ್ರೀಯುತರು ನಮ್ಮ ಜಿಲ್ಲೆಯವರು ಅನೇಕ ಶಾಲೆ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕಾಣಿಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಅದರಲ್ಲಿ ಜನಸೇವಾ ಶಾಲೆ ಕಟ್ಟಡ ಮೇಲು ಇದಕ್ಕೂ ಸಹಾಯ ಸಲ್ಲಿಸುತ್ತಾರೆ. ನಂತರ ಈ ಕಂಪ್ಯೂಟರ್ ಲ್ಯಾಬ್ ಯೋಜನೆಗೂ ಕೂಡ ಸಹಕರಿಸಿದ್ದಾರೆ. ಮೂಲಿಮುನಿಯವರ ಬಯಕೆಯಂತೆ ಭವಿಷ್ಯದಲ್ಲಿ ಬರುವಂಥ ವಿದ್ಯಾರ್ಥಿಗಳು ವೈಜ್ಞಾನಿಕತೆ ಮನೋಭಾವ ಹೊಂದಿದ್ದು ಉತ್ತಮ ಗುಣಮಟ್ಟ ಶಿಕ್ಷಣ ಪಡೆಯಬೇಕೆಂಬುದು ಅವರ ಆಸೆ. ರಾಧಾಕೃಷ್ಣ ಅವರ ಮಾತಿನಂತೆ ಭಾರತದ ಭವಿಷ್ಯವು ಶಾಲೆಯ ವರ್ಗಕೋಣೆಯಲ್ಲಿ ನಿರ್ಮಾಣವಾಗುತ್ತದೆ. ಅಂತೆಯೇ ಈ ಶಾಲೆಯ ಮಕ್ಕಳು ಸಹ ಉತ್ತಮ ಶಿಕ್ಷಣ ಪಡೆದು ಜೊತೆಗೆ ಸಂಸ್ಕಾರವನ್ನು ಪಡೆದು ಭಾರತದ ಭವ್ಯ ಪ್ರಜೆಗಳು ಹಾಗೂ ಜವಾಬ್ದಾರಿತ ನಾಗರಿಕರಾಗಲಿ ಎಂದು ಆಶಿಸುತ್ತೇವೆ. ವ್ಯಕ್ತಿ ನಿರ್ಮಾಣ ಜೊತೆಗೆ ಸಮಾಜ ನಿರ್ಮಾಣ ಮಹತ್ವದ ಕಾರ್ಯ ಶಾಲೆ ಮಾಡುತ್ತದೆ. ಅಂತೆಯೇ ಈ ಶಾಲೆಯ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕೊನೆಯದಾಗಿ ಈ ಕಂಪ್ಯೂಟರ್ ಉಚಿತ ಸಹಾಯದಿಂದ ಮಕ್ಕಳು ಉತ್ತಮ ಕಂಪ್ಯೂಟರ್ ಶಿಕ್ಷಣ ಪಡೆದು ಜೊತೆಗೆ ತಂತ್ರಜ್ಞಾನದ ಕೌಶಲ್ಯವನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿ ಎಂದು ಆಶಿಸುತ್ತೇನೆ. ಇಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದರೆ ಮೊದಲು ನಮಗೆ ಕಂಪ್ಯೂಟರ್ ಜ್ಞಾನ ಬೇಕು. ಆ ಒಂದು ಆಶಯದಂತೆ ಕಂಪ್ಯೂಟರ್ ಬಳಕೆ ಸುಲಭವಾಗಿ ಹಾಗೂ ಪರಿಣಾಮಕಾರಿ ಈ ಲ್ಯಾಬು ಸಹಕರಿಸುತ್ತದೆ. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದು ಗುಣಾತ್ಮಕ ಶಿಕ್ಷಣ ಪಡೆಯಲಿ ಎಂದು ಆಶಿಸುತ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.